ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಡುಕ ಹುಟ್ಟಿಸಿದ ಮುಡಾ ವಿಚಾರದಲ್ಲಿ ಕಂಟಕವಾಗಿ ಪರಿಣಮಿಸಿದ ಮೂವರು ದೂರುದಾರರು ಟಿ.ಜೆ. ಅಬ್ರಹಾಂ ಅವರು, ಪ್ರದೀಪ್ ಕುಮಾರ್ ಹಾಗೆ ಸ್ನೇಹಮಯಿ ಕೃಷ್ಣ. ಈ ಮೂವರೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ನಂತರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾಧ್ಯಮದ ಮುಂದೆ ಅಂದರೆ ಮೂವರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಇವತ್ತು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಹಲವಾರು ಪ್ರಶ್ನೆಗಳನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ನಂತರದಲ್ಲೂ ಕೂಡ ಈ ಮೂವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೆ ಯಾರೆಲ್ಲ ಅವರ ಬೆಂಬಲವಾಗಿ ನಿಂತಿದ್ದಾರೆ ಅವರಿಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಒಂದಷ್ಟು ಕಾನೂನಾತ್ಮಕ ಸವಾಲುಗಳನ್ನು ಕೂಡ ಎತ್ತಿದ್ದಾರೆ. ಈ ಮೂವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಕುಳಿತು ಏನು ಹೇಳ್ತಾರೆ ಹಾಗಾದರೆ ದೂರುದಾರರು, ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೂಡ್ ಆಫ್ನಲ್ಲಿ ಕಾಂಗ್ರೆಸ್ ನಾಯಕರು, ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ದೂರುದಾರರು. ಕಾಂಗ್ರೆಸ್ನಲ್ಲಿ ಈಗ ಅಲ್ಲೋಲ ಕಲ್ಲೋಲ, ಮುಖ್ಯಮಂತ್ರಿ ಕುರ್ಚಿಗೆ ಕುತ್ತು ತರೋ ಕಳವಳ, ಸರ್ಕಾರದಲ್ಲಿ ಸದ್ದು ಮಾಡ್ತಿರೋ ಒಂದೇ ಒಂದು ಪ್ರಕರಣ, ಅದುವೇ ಮೂಡಾ ಹಗರಣ. ಹೌದು, ಮೂಡಾಕ್ಕೆ ಸಿದ್ದರಾಮಯ್ಯ ರಾಜಕೀಯ ಬದುಕಿಗೆ ಕಳಂಕ ಅಂಟಿಸುವ ಮಟ್ಟಿಗೆ ಸುದ್ದಿ ಮಾಡ್ತಿದೆ. 14 ಸೈಟ್ಗಳ ವಿಚಾರದಲ್ಲಿ ಸಿಎಂ ನಿಜವಾಗ್ಲೂ ತಪ್ಪು ಮಾಡಿದ್ರ? ಎಡವಟ್ಟು ಆಗಿದ್ದು ಎಲ್ಲಿ? ಬುದ್ಧಿ ಇದ್ದವರೇ ಎಡವಿ ಬಿದ್ದಿದ್ದು ಎಲ್ಲಿ ಎಂಬುದರ ಕುರಿತು ವಿಸ್ತೃತವಾದ ಚರ್ಚೆ ನಡೆಯಿತು. ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುಳಿತ ಮೂವರು ದೂರುದಾರರು ನೇರವಾಗಿ ಸವಾಲೆಸೆದರು. ಈ ನೋಟಿಸನ್ನ ಏನಾದರೂ ಈ ಪರ್ಮಿಷನ್ ಸ್ಯಾಂಕ್ಷನ್ ಲೆಟರ್ ಏನಿದೆ ಇದನ್ನ ಚಾಲೆಂಜ್ ಮಾಡಿ ಅವ್ರೇನಾದರೂ ಹೈಕೋರ್ಟ್ಗೆ ಬಂದರೆ ಅವರು ನನಗೆ ಕಾಪಿಯನ್ನು ಸರ್ವಿಸ್ ಮಾಡಿ, ನನಗಾಗ್ಬೋದು ಅದು ನನ್ನ ವಕೀಲರಿಗಾಗ್ಬೋದು, ಇಬ್ಬರಲ್ಲೊಬ್ಬರಿಗೆ ಕಾಪಿಯನ್ನು ಸರ್ವಿಸ್ ಮಾಡಿ ಅದಾದ್ಮೇಲೆ ನಾವು ಕೂಡ ವಕಾಲತ್ ಆಗ್ತೀವಿ, ನಾವು ಕೂಡ ಆರ್ಗ್ಯುಮೆಂಟ್ ಮಾಡ್ತೀವಿ. ಎರಡೂ ಕಡೆ ಆರ್ಗ್ಯುಮೆಂಟ್ ನಡಿ. ಇಲ್ಲ ನಾವೇನಾದ್ರು ಕೇವೆಟ್ ಹಾಕದೆ ಹೋಗಿದ್ರೆ ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಗ್ತಿತ್ತು, ಅವ್ರಿಗೆ ಆರ್ಡರ್ಸ್ ತಗೋತಾ ಇದ್ರು. ಈಗ ಹಂಗಾಗಲ್ಲ, ಎರಡೂ ಕಡೆ ವಾದ ಪ್ರತಿವಾದಗಳನ್ನ ನಡೆಸಿ ಎರಡೂ ಕಡೆ ಪ್ರತಿವಾದಗಳನ್ನ ಆಲಿಸಿದಂತ ಜಡ್ಜು ಆಮೇಲೆ ಆದೇಶವನ್ನು ಕೊಡ್ತಾರೆ. ಸಿದ್ದರಾಮಯ್ಯ ಮೂಡಾ ಮೆಂಬರ್ ಅಲ್ವಾ? ಮೂರು ಸಂದರ್ಭದಲ್ಲಿ ಮೂಡಾ ಮೆಂಬರ್. ಈ ನೋ ದಿ ಆಲ್ ದಿ ಪ್ರೊಸೀಡಿಂಗ್ಸ್ ಅಂಡ್ ಆಕ್ಟಿವಿಟೀಸ್ ಆಫ್ ದಿ ಮೇಡ್ ಬೈ ಮೂಡಾ. ಇಟ್ಸ್ ಪರ್ಸನಲ್ ನಾಲೆಡ್ಜ್ ಇದೆ ಅವ್ರಿಗೆ. ಮೂಡಾ ಮೆಂಬರ್ ಆಗದೆ ಇದ್ರೆ ಬೇರೆ ಮಾತು. ಮೂಡಾ ಮೆಂಬರ್ ಅವರು. ನಿಮ್ಮ ಮೆಂಬರ್ ಆಗದೆ ಇದ್ರೆ ನೀವು ಆಯ್ತು ಅವ್ರ ನಾಲೆಡ್ಜ್ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ, ನನ್ನ ಪರ್ಸನಲ್ ನಾಲೆಡ್ಜ್ ಇಲ್ಲ, ಅವ್ರಿಗೆ ಬೆನಿಫಿಟ್ ಇಲ್ಲ ಅಂತ ಹೇಳ್ಬೋದಾಯ್ತು. ಅವ್ರಿಗೆಲ್ಲ ಇದೆಲ್ಲ ಕೂಡ ಮೀಟಿಂಗಲ್ಲಿ ಆಗುವಂಥದ್ದು, ಪ್ರೊಸೀಡಿಂಗ್ಸಲ್ಲಿ ಆಗುವಂಥದ್ದು ಎಲ್ಲ ಗೊತ್ತಿದೆ ಅವ್ರಿಗೆ. ಯಾಕೆ ಗೊತ್ತಿಲ್ಲ? ಅವ್ರು ಮೀಟಿಂಗ್ ಅಟೆಂಡ್ ಆಗಿದ್ದಾರೆ, ಪ್ರೊಸೀಡಿಂಗ್ಸ್ ಅಟೆಂಡ್ ಆಗಿದ್ದಾರೆ. ಇನ್ನು ಬಿಜೆಪಿ ಪ್ರೇರಣೆಯಿಂದಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ನೀಡಲಾಗಿದೆ ಅನ್ನೋ ಆರೋಪಕ್ಕೆ ದೂರುದಾರ ಟಿ.ಜೆ. ಅಬ್ರಹಾಂ ಕೌಂಟರ್ ಕೊಟ್ಟರು. ಎಚ್.ಡಿ. ಕುಮಾರಸ್ವಾಮಿ ಯಡಿಯೂರಪ್ಪನವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗ ಕಾಂಗ್ರೆಸ್ನವರೇನು ಪ್ರೇರಣೆ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡಿದ್ರು. ಯಡಿಯೂರಪ್ಪನವ್ರ ಮೇಲೆ ಯಾರ ಕೇಸಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇರೋದು ಅಂದು ಆಗ ರಾಜಕೀಯ ಪ್ರೇರಣೆ ಇಲ್ಲ, ಕಾಂಗ್ರೆಸ್ ಅವರು ಪ್ರೇರಣೆ ಇರಲಿಲ್ಲ. ಯಾಕಂದ್ರೆ ಅವರಿಬ್ಬರ ಮೇಲೆ ನಾನು ಹಾಕ್ಬೇಕಾದ್ರೆ ಇವ್ರದ್ದು ಇರಬೇಕಲ್ಲ. ಇವ್ರ ಮೇಲೆ ಬಂದಾಗ ಅವ್ರ ಪ್ರೇರಣೆ ಯಾವುದು? ಇದು ನಾನು ಸುಮಾರು ವರ್ಷದಿಂದ ಕೇಳ್ತಾ ಇದ್ದೀನಿ. ಅವ್ರ ಮೇಲೆ ಹಾಕ್ರಿ ಇವ್ರ ಪ್ರೇರಣೆ, ಇವ್ರ ಮೇಲೆ ಹಾಕ್ರಿ ಇವ್ರ ಪ್ರೇರಣೆ. ಇದು ಅವ್ನು ಬಿಟ್ಟು ಅವ್ರು ಯಾರು, ಇವನ್ ಬಿಟ್ಟು ಇವ್ರು ಯಾರು? ತೊಂದರೆ ಇಲ್ಲಮ್ಮ. ಸತ್ತವರು ಡಿನೋಟಿಫಿಕೇಶನ್ ಮಾಡ್ತಾರ. 2001ರಲ್ಲಿ ಮೂಡಾ ಆಲ್ರೆಡಿ ಸೈಟ್ಗಳನ್ನು ಹಂಚಾಯ್ತು. ಸ್ಮಿತಾ ಅವರೇ, ರೋಡ್ ಮಾಡಿ, ಪಾರ್ಕ್ ಮಾಡಿ, ಸೈಟ್ಗಳನ್ನ ವಿಂಗಡಿಸಿ, ಸೈಟ್ಗಳನ್ನು ಹಂಚಿರೋ ಜಾಗವನ್ನ ನೀವು ಕೃಷಿ ಭೂಮಿ ಅಂತೀರಾ? ಸಿಂಪಲ್ ಕ್ವೆಶ್ಚನ್. ಸೊ ಕೃಷಿ ಭೂಮಿ ಎಲ್ಲಿತ್ತು? 2004 ಮೇಲ್ತಾನೆ ಡೈರೆಕ್ಟ್ ಕನೆಕ್ಷನ್ನು. ಈ ಮುಖ್ಯಮಂತ್ರಿಗಳ ಕುಟುಂಬದವರಿಗೆ ಮೆಲ್ಲಿಗೆ ಇವರ ಅಂಗಳಕ್ಕೆ ಬರೋದು 2004ರಲ್ಲಿ. ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ? ಮೈ ಪಾಯಿಂಟ್ ಇಸ್ ವೆರಿ ಸಿಂಪಲ್. ಕಾಂಗ್ರೆಸ್ ಪ್ರತಿಭಟನೆ ಮತ್ತು ಹೋರಾಟಕ್ಕೆ ಮತ್ತೊಬ್ಬ ದೂರುದಾರರಾದ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ರು. ನೀವು ತಪ್ಪು ಮಾಡಿಲ್ಲ ಎನ್ನುವುದಾದ್ರೆ ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ರಿಲೀಸ್ ಮಾಡಿ, ಸುಮ್ಮನೆ ಹೇಳಿಕೆ ಕೊಡೋದು, ಪ್ರತಿಭಟನೆ ಮಾಡೋದೆಲ್ಲ ಯಾಕೆ ಅಂತ ಪ್ರಶ್ನಿಸಿದ್ರು. ಅಧಿಕಾರನ ಬಳಸ್ಕೊಂಡು ನಮಗೆ ಅನುಮತಿ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಕೊಟ್ಟಿರೋಂಥ ಬಲವಾದ ಸಾಕ್ಷ್ಯಗಳು ಅಲ್ಲಿದೆ. ನಾನು ಈಗ ಅದನ್ನ ಹೇಳ್ತಿಲ್ಲ, ಮುಖ್ಯಮಂತ್ರಿಗಳಿಗೆ ಅಥವಾ ಕಡೆಯವ್ರಿಗೆ ಹೇಳ್ತಿಲ್ಲ. ಸೊ ನೀವು ದಾಖಲಾತಿ, ನಾವು ಹೇಗೆ ದಾಖಲಾತಿಗಳು ಬಿಡುಗಡೆ ಮಾಡಿದ್ವಿ, ನೀವು ಅದೇ ರೀತಿ ದಾಖಲಾತಿಗಳು ಬಿಡುಗಡೆ ಮಾಡಿ. ನಾವೇನು ಆರೋಪ ಮಾಡ್ತೀವಿ ಅದು ಸುಳ್ಳು, ಅದಕ್ಕೆ ಈ ಸಂಬಂಧ ದಾಖಲಾತಿ ಇಲ್ಲಿ ಅಂತ ದಾಖಲಾತಿ ಬಿಡುಗಡೆ ಮಾಡಿ. ಸೊ ನಾವು ಅದಕ್ಕೆ ಒಪ್ಕೊಳ್ಳೋಕೆ ರೆಡಿ ಇದೀವಲ್ಲ. ದಾಖಲಾತಿ ಬಿಡುಗಡೆ ಮಾಡಿ ಸುಮ್ಮನೆ ಯಾಕೆ ಮೌಖಿಕವಾಗಿ ಈ ಥರ ಸುಳ್ಳು ಹೇಳಿಕೆಗಳನ್ನು ಕೊಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು? ಸಿದ್ದರಾಮಯ್ಯ ರಾಜೀನಾಮೆ ಕೊಡದಿದ್ರೆ ಹೇಗೆ?
ತಮ್ಮ ಕೈಗಳಿಂದ ತನಿಖಾ ಸಂಸ್ಥೆ ಆಗಲಿ ವ್ಯಕ್ತಿ ಆಗಲಿ ತಮ್ಮ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಅವರು ಪ್ರಾಮಾಣಿಕವಾಗಿದ್ದರೆ ಅವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂದರೆ ಕೆಲವು ದಿನಗಳ ಕಾಲ ತನಿಖೆ ಮುಗಿಯುವಂಥ ಸಮಯದವರೆಗಾದರೂ ನಾನು ಈ ಸ್ಥಾನದಲ್ಲಿ ಇರೋದಲ್ಲ, ನಾನು ರಾಜೀನಾಮೆ ಕೊಡ್ತೀನಿ, ಆರೋಪ ಸುಳ್ಳು ಅಂತ ಸಾಬೀತುಪಡಿಸಿ ಆ ನಂತರ ನಾನು ಅಧಿಕಾರಕ್ಕೆ ಬರ್ತೀನಿ ಅಂತ ಅವರು ಸ್ಪಷ್ಟವಾಗಿ ಹೇಳೋದಕ್ಕೇನು ತೊಂದರೆ ಇದೆ? ಈಗ ಅವರೇ ಬೇರೆ ರಾಜಕಾರಣಿಗಳ ವಿರುದ್ಧ ಹೋರಾಟ ಮಾಡಿ ನೈತಿಕ ರಾಜೀನಾಮೆ ಕೊಡಬೇಕು ಒತ್ತಾಯ ಮಾಡಿದಂಥ ವ್ಯಕ್ತಿಗಳು ಈಗ ನಾನು ನೈತಿಕತೆ ಪ್ರಶ್ನೆ ಬರಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತಂದರೆ ಸೊ ರಾಜ್ಯ ಜನತೆ ಇವೆಲ್ಲ ಪ್ರತಿಯೊಂದು ಇದನ್ನು ಗಮನಿಸ್ತಾರೆ. ಒಟ್ಟಿನಲ್ಲಿ ಮೂಡ ಹಗರಣ ಸರ್ಕಾರದ ಬುಡವನ್ನೇ ಅಲುಗಾಡಿಸುವಂತೆ ಮಾಡಿದೆ. ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಗೆ ಎದುರಿಸ್ತಾರೆ, ಸಿಎಂ ಸವಾಲಿಗೆ ದೂರುದಾರರು ಹೇಗೆ ಪ್ರತಿ ಸವಾಲು ಹಾಕ್ತಾರೆ ಎಂಬುದು ಸದ್ಯದ ಕುತೂಹಲವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮೂವರು ದೂರುದಾರರ ಪೈಕಿ ಟಿಜೆ ಅಬ್ರಹಂ ಅವರು ರಾಜ್ಯಪಾಲರಿಗೆ ಅನುಮತಿಯನ್ನ ಕೋರಿ ಹೋದ ಸಂದರ್ಭದಲ್ಲೇನೆ ಒಂದಷ್ಟು ಸೆಕ್ಷನ್ಗಳನ್ನ ಉಲ್ಲೇಖ ಮಾಡಿ ಈ ಸೆಕ್ಷನ್ಗಳ ಅಡಿಯಲ್ಲಿ ಸಿದ್ದರಾಮಯ್ಯನವರು ಅಪರಾಧ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನನ್ನ ಹತ್ರ ಪೂರಕವಾದ ದಾಖಲೆಗಳಿದೆ, ಹೀಗಾಗಿ ನೀವು ಇದನ್ನ ಗಮನಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿ ಅಂತ ಹೇಳಿ ತಾವು ರಾಜ್ಯಪಾಲರ ಸಮ್ಮುಖದಲ್ಲಿ ಹೋದಾಗ್ಲೇನೆ ಒಂದಷ್ಟು ಸೆಕ್ಷನ್ಗಳನ್ನ ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ. ಆರೋಪದಲ್ಲಿ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ. ಇದು ರಾಷ್ಟ್ರ ಮಟ್ಟದಲ್ಲಿ ಜ್ವಾಲಾಮುಖಿಯಾಗಿ ಸ್ಫೋಟವಾಗಿದೆ. ಆಮೇಲೆ ಬೇಕಾದ್ರೆ ತಗೊಳ್ಳಿರಿ ನಡೆಯೋದು. 2011ರಲ್ಲಿ ಸಿಎಂ ಆಗಿದ್ದ BS ಯಡಿಯೂರಪ್ಪ ಕೂಡ ಇಂಥದ್ದೇ ಸಂಕಷ್ಟ ಎದುರಾಗಿತ್ತು. 13 ವರ್ಷಗಳ ಬಳಿಕ ಪಾತ್ರಗಳು ಅದಲು ಬದಲಾಗಿದೆ ಅಷ್ಟೇ. ಹೌದು, ಮಕ್ಕಳ ಹೆಸರಿಗೆ ಜಾಗ ಡಿನೋಟಿಫೈ, ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ BSY ಜೈಲು ಸೇರಿದ್ರು. ಆಗಿನ ರಾಜ್ಯಪಾಲರಾಗಿದ್ದ HR ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರಿಂದ ಯಡಿಯೂರಪ್ಪ ಕೂಡ ಸಿಎಂ ಕುರ್ಚಿ ಬಿಟ್ಟು ತನಿಖೆ ಎದುರಿಸಿ ಕಂಬಿ ಎಣಿಸಿದ್ರು. ಇದೀಗ ಬರೋಬ್ಬರಿ 13 ವರ್ಷಗಳ ಬಳಿಕ ಸಿದ್ದಿಗೂ ಇದೇ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇಂಥದ್ದೇ ಸುಳಿಯಲ್ಲಿ ಸಿಎಂ ಸಿದ್ದು ಸಿಲುಕಿದ್ದು ನಾಳೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ಈಗಾಗಲೇ ರಾಜ್ಯಕ್ಕೆ ಹಿರಿಯ ವಕೀಲರಾದ ಸಿಬಲ್ ಸಿಂಘ್ವಿ ಆಗಮಿಸಿದ್ದು ಸಿದ್ದು ಪರ ವಾದ ಮಾಡಲಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ DKಶಿ ವಿರುದ್ಧ ಬಾಂಬ್ ಸಿಡಿಸಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ರು. ಬಂಡೆ ಅನ್ನೋದು ಇದೆಯಲ್ಲ, ಆ ಬಂಡೆನೇ ಡೇಂಜರ್ ಅಲ್ಲಿ. ಇವತ್ತು ಯಾತಕ್ಕೆ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ, ಮೊನ್ನೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ? ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯ್ಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ. ನೋಡೋಣ ಬನ್ನಿ. ಎಲ್ಲ DK ಶಿವಕುಮಾರ್ ಅವರು ಒಳಗಡೆ ಒಂದು ಹೊರಗಡೆ ಒಂದು ಅಂತಾನೆ ಹೇಳ್ತಾ ಇರೋದಲ್ಲಿ. ನನಗೆ ಅವ್ರು ನಿಂತವ್ರೋ ಅವ್ರು ಕೂತವ್ರೋ ನನ್ಗೆ ಗೊತ್ತಿಲ್ಲಪ್ಪ. ಅವ್ರು ನಿಂತವ್ರೋ ಕೂತವ್ರೋ, ಅವರು ಪದೇ ಪದೇ ಹೇಳಿದ್ದಾರೆ ನಾನು ಸನ್ಯಾಸಿ ಅಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ.